ನಮಸ್ಕಾರ. ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಡಿ ಕೆ ಶಿವಕುಮಾರ್ ಅವರು ಈಗ ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾಯಿತು. ಈಗಾಗಲೇ ಅಧಿಕಾರವನ್ನ ವಹಿಸಿಕೊಂಡ ಮೇಲೆ ಅವರು ಯಾವ ರೀತಿಯಾಗಿ ಕೆಲಸಗಳನ್ನ ಶುರು ಮಾಡ್ಕೊಳ್ಬೇಕೋ ಅದೆಲ್ಲವನ್ನು ಕೂಡ ಈಗ ಶುರು ಮಾಡ್ಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಏನು ಅವರ ಸ್ವಕ್ಷೇತ್ರ ಕನಕಪುರಕ್ಕೂ ಕೂಡ ಹೋಗಿದ್ರು. ಅಲ್ಲಿ ತಮ್ಮ ಮತದಾರರ ಪ್ರಭುಗಳನ್ನ ಮಾತನಾಡಿಸ್ತಾ ನಾನು ಇನ್ನೂ ಕೇವಲ 2 ವರ್ಷವಲ್ಲ, ಮುಂದೆಯೂ ಕೂಡ ಸಿಎಂ ಆಗಬೇಕು ಅನ್ನೋ ಒಂದು ಅರ್ಥದಲ್ಲಿ ಅವರ ಅಭಿಪ್ರಾಯವನ್ನು ಕೂಡ ಮಂಡಿಸಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇರುವಂತಹ 13 ಜನ ಸಚಿವರು ಯಾರ್ಯಾರಿದ್ದಾರಲ್ಲ ಅವರ ವಿದ್ಯಾ ಅರ್ಹತೆ ಏನು, ಅವರ ಕ್ವಾಲಿಫಿಕೇಶನ್ ಏನು, ಏನೇನು ಓದಿದ್ದಾರೆ. ಯಾಕೆಂತಂದ್ರೆ ಎಲ್ಲರೂ ಕೂಡ ಹಿರಿಯ ಸಚಿವರೇ, ದೊಡ್ಡ ದೊಡ್ಡ ಖಾತೆಗಳನ್ನೇ ಇಟ್ಕೊಂಡಿರುವಂತಹ ಸಚಿವರೇ. ಇಂತಹ ಸಚಿವರ ಕ್ವಾಲಿಫಿಕೇಶನ್ ಏನಿರಬಹುದು? ಎಸ್, ಈಗ ನಾನು ಅದನ್ನ ಕಂಪ್ಲೀಟ್ ಆಗಿ ವಿವರವನ್ನ ನಾನು ನಿಮಗೆ ಕೊಡ್ತೀನಿ. ಒಂದು ಸಂಸ್ಥೆ, ಖಾಸಗಿ ಸಂಸ್ಥೆ ADR ಅಂತ ಹೇಳಿ, ಅಂದ್ರೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್, ADR, ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್, ಈ ಒಂದು ಖಾಸಗಿ ಸಂಸ್ಥೆ ಒಂದು ಸಮೀಕ್ಷೆಯನ್ನ ಮಾಡಿದೆ. ಆ ಸಮೀಕ್ಷೆಯಲ್ಲಿ ಯಾರ್ಯಾರ ವಿದ್ಯಾ ಅರ್ಹತೆ ಎಷ್ಟಿದೆ ಅಂತಂತೇಳಿ ಅದೆಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಹೇಳಿರುವಂತಹದ್ದು. ವಿದ್ಯಾ ಅರ್ಹತೆಯ ಜೊತೆಗೆ ಅಂದ್ರೆ ಕ್ವಾಲಿಫಿಕೇಶನ್ ಜೊತೆಗೆ ಅವರು ಎಷ್ಟೆಷ್ಟು ಕೋಟಿ ಆಸ್ತಿಯನ್ನ ಅಧಿಕೃತವಾಗಿ ಹೊಂದಿದ್ದಾರೆ, ಅನಧಿಕೃತವಾಗಿ ಅಲ್ಲ, ಅಧಿಕೃತವಾಗಿ ಎಷ್ಟು ಆಸ್ತಿಯನ್ನು ಹೊಂದಿದ್ದಾರೆ, ಎಷ್ಟು ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ, ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ವಿವರವನ್ನ ಕೊಟ್ಟಿದ್ದಾರೆ. ಎಸ್, ನಾನು ಆ ವಿಚಾರವನ್ನ ನಾನೀಗ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಡಾಕ್ಟರ್ ಜಿ ಪರಮೇಶ್ವರ್. ಈಗಾಗಲೇ ಜಿ ಪರಮೇಶ್ವರ್ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡರು, ಹಿರಿಯ ನಾಯಕರು, ಸಾಕಷ್ಟು ಅನುಭವಿ ಇರುವಂತಹ ರಾಜಕಾರಣಿ. ಅವರ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬಹುದು, ಎಷ್ಟು ಆಸ್ತಿಯನ್ನ ಮಾಡಿರ್ಬೋದು, ಅದೆಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಅಂದ್ರೆ ಈ ಹಿಂದೆ ಅವರು ಗೃಹ ಸಚಿವರಾಗಿ ಕೆಲಸವನ್ನ ನಿಭಾಯಿಸಿದ್ರು. ಈಗ ಕಂದಾಯ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಕಂದಾಯ ಸಚಿವರಾಗಿ ಈಗ ಕೆಲಸವನ್ನು ಕೂಡ ಶುರು ಮಾಡಿದ್ದಾರೆ. ಸೊ ಅವರ ಒಂದು ವಿದ್ಯಾ ಅರ್ಹತೆ ಏನಿದೆ ಅಂತಂತಂದ್ರೆ ವೆಲ್ ಎಜುಕೇಟೆಡ್ ಪರಮೇಶ್ವರ್ ಅವರು, ಅದರಲ್ಲಿ ಡೌಟೇ ಇಲ್ಲ. ಉನ್ನತ ಶಿಕ್ಷಣ ಪಡೆದಿದ್ದಾರೆ. ಜೊತೆಗೆ ಕೃಷಿ ವಿಚಾರದಲ್ಲಿ BSc ಮತ್ತು MSc ಮಾಡಿರುವಂತಹ ಒಬ್ಬ ಪ್ರತಿಭಾನ್ವಿತ ರಾಜಕಾರಣಿ. ಇವರ ಆಸ್ತಿ ಎಷ್ಟಿದೆ ಅಂತಂತಂದ್ರೆ ನಾನು ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕಂತಂದ್ರೆ ಅದೊಂದು ಸ್ಮಾಲ್ ಕರೆಕ್ಷನ್ ಆಗಿದೆ. ಅಂದ್ರೆ ಏನಾಗಿದೆ ಅಂತಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಜಿ ಪರಮೇಶ್ವರ್ ಅವ್ರದ್ದು. ಜೊತೆಗೆ CM ಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಬ್ಬರ ಆಸ್ತಿಯನ್ನ ಎಷ್ಟು ಅಂತೇಳಿ ಅಂದಾಜು ಮಾಡಲಾಗಿಲ್ಲ. ಇನ್ನು ಮಿಕ್ಕಿದಂಥವ್ರದೆಲ್ಲ ಆಸ್ತಿಯ ಪಟ್ಟಿಯನ್ನು ನಾನು ನಿಮ್ಗೆ ಕೊಡ್ತೀನಿ. ಇನ್ನು ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಪರಮೇಶ್ವರ್ ಅವರು ಈಗ BSc ಮತ್ತೆ MSc ಮಾಡಿದ್ದಾರೆ. ಅದು ಕೂಡ ಕೃಷಿ ಒಂದು ವಿಚಾರದಲ್ಲಿ. ಸೊ ಅವರು ವೆಲ್ ಎಜುಕೇಟೆಡ್ ಆಗಿ ಈಗ ಇರುವಂತಹದ್ದು ಕ್ಯಾಬಿನೆಟ್ ಅಲ್ಲಿ. ಇನ್ನು ಡಿ ಕೆ ಶಿವಕುಮಾರ್ ಅವರ ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ, ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಪಡೆದಿದ್ದಾರೆ. ಇನ್ನು ಇವರ ಆಸ್ತಿ ಬಗ್ಗೆ ಈಗಾಗಲೇ ಅವರೇ ಡಿಕ್ಲೇರ್ ಮಾಡಿರೋಂಗೆ ಸಾವಿರಾರು ಕೋಟಿ ಆಸ್ತಿ ಇದೆ ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂತಹ ಒಂದು ಆಸ್ತಿಯ ವಿವರದಲ್ಲಿ ಇರುವಂತಹದ್ದು. ಇನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಚಿವರಾಗಿರುವಂತಹದ್ದು. ಇವರ ಲಕ್ ಹೆಂಗಿದೆ ಅಂತಂದ್ರೆ ಅಪ್ಪ CM ಸಿದ್ದರಾಮಯ್ಯ 8 ವರ್ಷ CM ಆಗಿದ್ರು, ಅವ್ರಿಗೆ ಆ ಅರ್ಹತೆ ಇತ್ತು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಅರ್ಹತೆ ಇಲ್ಲ ಅಂತಲ್ಲ, ಅವ್ರಿಗೂ ಕೂಡ ಅರ್ಹತೆ ಇದೆ. MLC ಆಗಿದ್ದಂಥವ್ರು, ಜೊತೆಗೆ ಅಪ್ಪನ ಗರಡಿಯಲ್ಲಿ ಬೆಳೆದಂಥವ್ರು, ಈಗ MLC ಆಗಿದ್ದಂಥವ್ರು ಈಗ ಸಚಿವರಾಗಿದ್ದಾರೆ. ಅದು ಕೂಡ ಈಗ ಅವರ ಒಂದು ಕ್ವಾಲಿಫಿಕೇಶನ್ ಅನ್ನು ನೋಡಿದರೆ MBBS, ಈಗಾಗಲೇ ಡಾಕ್ಟರ್ ಯತೀಂದ್ರ ಅಂತೇಳಿ ಫೇಮಸ್ ಆಗಿದ್ರು. ಅಂದ್ರೆ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಮುಡುಪಾಗಿಟ್ಟಂತಹ ವ್ಯಕ್ತಿ. MBBS ಮತ್ತೆ MD ಇವರ ಒಂದು ಕ್ವಾಲಿಫಿಕೇಶನ್. ಇವರ ಆಸ್ತಿಯನ್ನು ನೋಡಿದ್ರೆ ಎಷ್ಟು ಕೋಟಿ ಆಸ್ತಿಯನ್ನ ಮಾಡಿದ್ದಾರೆ ಅಂತಂದ್ರೆ ಸುಮಾರು 31 ಕೋಟಿ ಆಸ್ತಿಯನ್ನ ಮಾಡಿರುವಂತಹದ್ದು ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಇನ್ನು ಮತ್ತೊಬ್ಬ ಸಚಿವರಾಗಿರುವಂತಹ ಡಾಕ್ಟರ್ ಶರಣ್ ಪಾಟೀಲ್ ಅವರ ಅವರು ಕೂಡ ಈಗ ಸಚಿವರಾಗಿರುವಂಥದ್ದು. ವೈದ್ಯಕೀಯ ಕ್ಷೇತ್ರದಲ್ಲಿ ಇವರು ಸ್ನಾತಕೋತ್ತರವನ್ನ ಪಡೆದಿದ್ದಾರೆ. ಇವರ ಒಟ್ಟು ಆಸ್ತಿ 28 ಕೋಟಿ. ಇನ್ನು KH ಮುನಿಯಪ್ಪ ಅವ್ರ ಬಗ್ಗೆ ಹೇಳಲೇಬೇಕಾಗುತ್ತೆ. ಕೋಲಾರ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಹಿಡಿತವನ್ನ ಸಾಧಿಸಿರುವಂತಹ ವ್ಯಕ್ತಿ. ಜೊತೆಗೆ
ಹೈಕಮಾಂಡ್ ಅಲ್ಲೂ ಕೂಡ ಪ್ರಾಬಲ್ಯ ಇರುವಂತಹ ವ್ಯಕ್ತಿ. ಈ ವ್ಯಕ್ತಿಯ ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂತಂದ್ರೆ ಮೋಸ್ಟ್ ಸೀನಿಯರ್ ಲೀಡರ್, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಅಲ್ಲಿ ಆಳ್ವಿಕೆ ಮಾಡಿದಂತಹ, ಅಧಿಕಾರವನ್ನ ಅನುಭವಿಸಿದಂತಹ ಒಬ್ಬ ರಾಜಕಾರಣಿ. ಇವರ ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂದ್ರೆ BA ಮಾಡಿದರೆ, ಜೊತೆಗೆ LLB ಕೂಡ ಮಾಡಿದ್ದಾರೆ. ಇನ್ನು ಇವರ ಆಸ್ತಿಯನ್ನು ನೋಡಿದರೆ ಒಟ್ಟು 59 ಕೋಟಿಯಷ್ಟು ಆಸ್ತಿಯನ್ನು ಮಾಡಿದ್ದಾರೆ. ಜೊತೆಗೆ ಗುಲ್ಬರ್ಗಾ ಯೂನಿವರ್ಸಿಟಿಯವರು ಇವರಿಗೆ ಡಾಕ್ಟರೇಟ್ ಅನ್ನು ಕೂಡ ಕೊಟ್ಟಿರುವಂತಹದ್ದು. ಇನ್ನು ಎಂ ಬಿ ಪಾಟೀಲ್ ಅವರು ಲಿಂಗಾಯತ ಸಮುದಾಯದ ಒಬ್ಬ ಪ್ರಬಲ ನಾಯಕ, ಜೊತೆಗೆ ಒಬ್ಬ ಸ್ಟ್ರಾಂಗೆಸ್ಟ್ ಪರ್ಸನ್, ಬಿಸ್ನೆಸ್ ಮ್ಯಾನ್ ಅವರು. ಇವರ ಎಜುಕೇಶನ್, ಇವರ ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂದ್ರೆ ಸಿದ್ದು ಸಚಿವ ಸಂಪುಟದಲ್ಲಿ ತುಂಬಾ ಆಪ್ತರಾಗಿದ್ದಂತರು. ಅದರಲ್ಲೂ ಕೂಡ ಸಿದ್ದರಾಮಯ್ಯವರಿಗೆ ಇವರು ತುಂಬಾ ಆಪ್ತರು ಅಂತ ಹೇಳ್ಬೋದು. ಸೊ ಇವರ ಒಂದು ಕ್ವಾಲಿಫಿಕೇಶನ್ ನೋಡಿದರೆ ಇಂಜಿನಿಯರ್ ಇವರು. ಇವರ ಟೋಟಲ್ ಆಸ್ತಿ ಎಷ್ಟಪ್ಪಾ ಅಂತಂತಂದ್ರೆ 141 ಕೋಟಿ 141 ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ. ಅಧಿಕೃತವಾಗಿ, ಅನಧಿಕೃತವಾಗಿ ಗೊತ್ತಿಲ್ಲ, ಎಷ್ಟು ಬೇಕಾದ್ರೂ ಮಾಡಿರ್ಬೋದು. ಎಲ್ಲ ರಾಜಕಾರಣಿಗಳು ಅಷ್ಟೇ. ಅಧಿಕೃತವಾಗಿ ಏನು ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂತಹ ಒಂದು ಪಟ್ಟಿ ಏನಿರುತ್ತಲ್ಲ, ಆಸ್ತಿಯ ವಿವರ ಏನಿರುತ್ತಲ್ಲ, ಆ ಆಸ್ತಿಯ ವಿವರವನ್ನ ನಾನು ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇನ್ನು ಕೃಷ್ಣೇ ಬೈರೇಗೌಡ ಅವರು ತುಂಬಾ ಸ್ಮಾರ್ಟ್ ವ್ಯಕ್ತಿ, ತುಂಬಾ ನಾಲೆಡ್ಜಬಲ್ ಪರ್ಸನ್. ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ತುಂಬಾ ಆಪ್ತರಾಗಿದ್ದಂಥವರು, ಆಮೇಲೆ ವೆಲ್ ಎಜುಕೇಟೆಡ್ ಕೂಡ. ಆಮೇಲೆ ರಾಹುಲ್ ಗಾಂಧಿ ಮತ್ತೆ ಹೈಕಮಾಂಡ್ ಅಲ್ಲೂ ಕೂಡ ಒಂದಷ್ಟು ಪ್ರಾಬಲ್ಯವನ್ನ ಇಟ್ಕೊಂಡಿರುವಂತಹ ವ್ಯಕ್ತಿ. ಜೊತೆಗೆ ಕಾಂಟ್ರವರ್ಸಿ ಇಲ್ಲ, ಎಷ್ಟು ಬೇಕಷ್ಟೇ ಮಾತಾಡೋದು, ಯಾರ ಹತ್ರ ಬೇಕಾದ್ರೆ ಎಷ್ಟು ಬೇಕಷ್ಟೇ ಮಾತಾಡೋದು. ಜೊತೆಗೆ ಏನು ವಿಚಾರ ಇದೆಯೋ ಅಷ್ಟೇ ವಿಚಾರವನ್ನ ಕರೆಕ್ಟ್ ಆಗಿ ಮಂಡಿಸ್ತಾರೆ. ಸದನ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು, ಮಾಧ್ಯಮಗಳಲ್ಲಿ ಒಂದು ರಿಯಾಕ್ಷನ್ ಕೊಡಬೇಕಾದ್ರೂ ಕೂಡ ತುಂಬಾ ವೆಲ್ ಎಜುಕೇಟೆಡ್ ಆಗಿ, ತುಂಬಾ ಮೆಚುರಿಟಿ ಆಗಿ ಅವರು ಏನು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಅವರ ಎಜುಕೇಶನ್ ನೋಡಿದರೆ MA ಇನ್ ಇಂಟರ್ನ್ಯಾಷನಲ್ ರಿಲೇಷನ್ ಅಂದ್ರೆ ಒಂದು ಸ್ನಾತಕೋತ್ತರ ಪದವಿಯನ್ನ ಇವರು ಈಗ ಪಡೆದಿರುವಂತಹದ್ದು. ಜೊತೆಗೆ ಏನಂತಂದ್ರೆ ಇವರ ಆಸ್ತಿಯನ್ನ ಒಟ್ಟು 16 ಕೋಟಿ ಆಸ್ತಿ ಇರುವಂತಹದ್ದು. ಯಾರ್ದು? ಕೃಷ್ಣೇ ಬೈರೇಗೌಡರವ್ರದ್ದು. ಇನ್ನು ಈಶ್ವರ್ ಖಂಡ್ರೆ ಅವರು ಕೂಡ ಲಿಂಗಾಯತ ಸಮುದಾಯದ ನಾಯಕ. ಅವರ ಎಜುಕೇಶನ್ ನೋಡಿದರೆ, ಅವರ ಒಂದು ಕ್ವಾಲಿಫಿಕೇಶನ್ ನೋಡಿದರೆ ಇಂಜಿನಿಯರ್ ಆಗಿದ್ದಾರೆ. ಇವರು ಕೂಡ ಇಂಜಿನಿಯರ್ ಮಾಡಿದ್ದಾರೆ. ಇಂಜಿನಿಯರ್ ಮಾಡಿಕೊಂಡು ಈಗ ರಾಜಕಾರಣದಲ್ಲಿ ಬಂದಿರುವಂತಹದ್ದು. ರಾಜಕೀಯದಲ್ಲಿ ಈಗ ಸಚಿವರು ಕೂಡ ಆಗಿದ್ದಾರೆ DK ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟದಲ್ಲಿ. ಒಟ್ಟು ಇವರ ಆಸ್ತಿ 8 ಕೋಟಿ ಈಗ ಇರುವಂತಹದ್ದು. ಇನ್ನು ಯು ಟಿ ಖಾದರ್ ಅವರು ಮುಸ್ಲಿಂ ಸಮುದಾಯದ ಮುಖಂಡ, ಜೊತೆಗೆ ಸ್ಪೀಕರ್ ಆಗಿದ್ದಂಥವರು, ಸಾಕಷ್ಟು ಅನುಭವಿ ಇರುವಂತಹ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ. ಸೊ ಯಾವುದೇ ರೀತಿಯಾದಂತಹ ಕಾಂಟ್ರವರ್ಸಿ ಇಲ್ಲದಂತಹ ವ್ಯಕ್ತಿ, ಜೊತೆಗೆ ಒಂದು ಹ್ಯುಮ್ಯಾನಿಟಿ ಇರುವಂತಹ ವ್ಯಕ್ತಿ. ಈಗ ಸದ್ಯ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿ ಇವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಇವರ ಒಂದು ಕ್ವಾಲಿಫಿಕೇಶನ್ ನೋಡಿದರೆ LLB ಮಾಡಿದ್ದಾರೆ. ಅಂದ್ರೆ ಏನು ಅಡ್ವೊಕೇಟ್ ಅನ್ನ ಇವರು LLB ಮಾಡಿದ್ದಾರೆ. ಸೊ ಹಾಗಾಗಿ ಬೇಸಿಕಲಿ ಇವರು ಅಡ್ವೊಕೇಟ್ ಆಗಿದ್ರು, ಅಂದ್ರೆ ಅಡ್ವೊಕೇಟ್ ಆಗ್ಬೇಕಾಯ್ತು, ಈಗ ರಾಜಕಾರಣಕ್ಕೆ ಬಂದಿದ್ದಾರೆ. ಸೊ ಇವರ ಒಂದು ಆಸ್ತಿ ಎಷ್ಟಿದೆ ಅಂತಂದ್ರೆ 6 ಕೋಟಿ ಅಂತೇಳಿ ಈಗ ಸಿಕ್ಕಿರುವಂತಹ ಮಾಹಿತಿ. ಇನ್ನು ಬೈರತಿ ಸುರೇಶ್ ಅವರ ಕ್ವಾಲಿಫಿಕೇಶನ್ಗೂ ಅವರು ತೆಗೆದುಕೊಂಡಿರುವಂತಹ ಒಂದು ಪೋರ್ಟ್ಫೋಲಿಯೋಗೂ ಯಾವುದೇ ರೀತಿಯಾದಂತಹ ಸಂಬಂಧನೇ ಇಲ್ಲ ರೀ. ಅಷ್ಟು ಅವರ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಜಸ್ಟ್ ಸೆಕೆಂಡ್ PUC. ಅಂದ್ರೆ ಅವ ಮನುಷ್ಯ ಸೆಕೆಂಡ್ PUC ಓದಿದ್ರೆ ಆ ರೀತಿಯಾಗಿ ಏನು ಸಚಿವ ಸ್ಥಾನ ಸಿಗಬಾರ್ದು ಅಂತ ಏನಿಲ್ಲ. ಅಂದ್ರೆ ಜಸ್ಟ್ ಸೆಕೆಂಡ್ PUC ಓದಿದ್ದಾರೆ. ಸೊ ಅವರು ಸಿದ್ದರಾಮಯ್ಯ ಅವರಿಗೆ ಬಲಗೈ ಬಂಟ ಅಂತಂದ್ರೆ ಅದು ಯಾವ ರೀತಿ ಸಿದ್ದರಾಮಯ್ಯ ಏನ್ ಹೇಳಿದ್ರು ಕೂಡ ಮಾಡುವಂತಹ ವ್ಯಕ್ತಿ. ಸಿದ್ದರಾಮಯ್ಯನವರು ಡೆಲ್ಲಿಯಿಂದ ಬಂದ್ರು ಕೂಡ ಅವರೇ ಅವ್ರ ಕಾರ್ನಲ್ಲಿ ಕರ್ಕೊಂಡ್ ಬರ್ತಾರೆ. ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೂ ಕೂಡ ಅವರೇ ಅವ್ರ ಕಾರ್ನಲ್ಲೇ ಕರ್ಕೊಂಡು ಹೋಗ್ತಾರೆ. ಸೊ ಆ ರೀತಿಯಾದಂತಹ ಒಬ್ಬ ವ್ಯಕ್ತಿ. ಜೊತೆಗೆ ಈತ ಕೂಡ ಇವರು ಕೂಡ ಅಂದ್ರೆ ಹೆಬ್ಬಾಳ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂತಹವರು. ಸೊ ಈಗ ಸಚಿವರಾಗಿದ್ದಾರೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ. ಹಿಂದೆ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲೂ ಕೂಡ ಮಂತ್ರಿ ಆಗಿದ್ರು. ಈಗ DK ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟದಲ್ಲೂ ಕೂಡ ಮಂತ್ರಿ ಆಗಿದ್ದಾರೆ. ಇವರ ಆಸ್ತಿ ಎಷ್ಟಪ್ಪಾ ಅಂತಂತಂದ್ರೆ ನೀವು ನಂಬಲ್ಲ. ಇವರ ಆಸ್ತಿ ಇವರೇ ಚುನಾವಣಾ ಆಯೋಗಕ್ಕೆ ಕೊಟ್ಟು ಡಿಕ್ಲರೇಷನ್ ಮಾಡ್ಕೊಂಡಿರೋದು ಒಟ್ಟು 648 ಕೋಟಿ. ಇಷ್ಟು ಪ್ರಮಾಣದಲ್ಲಿ ಆಸ್ತಿಯನ್ನು ಮಾಡಿದ್ದಾರೆ. ಜಸ್ಟ್ ಅವರ ಕ್ವಾಲಿಫಿಕೇಶನ್ ಸೆಕೆಂಡ್ PUC. ಇನ್ನು ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹೇಳಬೇಕಾಗುತ್ತೆ. ಬೆಳಗಾವಿಯ ಪ್ರಭಾವಿ ನಾಯಕ. ಆ ಒಂದು ಭಾಗದಲ್ಲಿ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಅವ್ರ ಜಾರಕಿಹೊಳಿ ಕುಟುಂಬ ಏನಿದೆಯಲ್ಲ, ಆ ಒಂದು ಪ್ರಾಂತ್ಯದಲ್ಲಿ ಅಂದ್ರೆ ಬೆಳಗಾವಿ ಪ್ರಾಂತ್ಯದಲ್ಲಿ ಇವ್ರದೇ ಒಂದು ರಾಜಕೀಯ ಹಿಡಿತ. ಇವ್ರು ಹೇಳಿದ್ದೇ ವೇದವಾಕ್ಯ, ಇವ್ರು ಏನ್ ಮಾಡ್ತಾರೋ ಅದೇ ಸಹಿ. ಆ ರೀತಿಯಾಗಿ ಅಲ್ಲಿನ ಜನ ಕೂಡ ಇವ್ರನ್ನ ಅಷ್ಟೇ ಇಷ್ಟಪಡ್ತಾರೆ. ಇವರು ಕೂಡ ಜನರಿಗೆ ಸಮಸ್ಯೆ ಮಾಡ್ತಾರೆ ಅಂತಲ್ಲ, ಇವ್ರಿಗೆ ಯಾರು ಆಗಲ್ವೋ ಅವ್ರಿಗೆ ಸಮಸ್ಯೆ ಮಾಡೇ ಮಾಡ್ತಾರೆ. ಆ ತರದ್ದು ಕೆಟಗರಿಯವರು ಇವರು. ಬಟ್ ಆದ್ರೆ ಒಂದು ವರ್ಚಸ್ಸಿರುವಂತಹ ನಾಯಕ. ಆಮೇಲೆ ಕ್ಲೀನ್ ಹ್ಯಾಂಡ್ ಅನ್ನೋದಕ್ಕಿಂತಲೂ ಕೂಡ
ಆ ರೀತಿಯಾಗಿ ಕಾಂಟ್ರವರ್ಸಿ ಮಾಡ್ಕೊಳ್ಳದೇ ಇರುವಂತಹ ನಾಯಕ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಆದ್ರೆ ಅನಿವಾರ್ಯ ಕಾರಣಗಳಿಂದ ಅವ್ರಿಗೆ ಕೆಪಿಸಿಸಿ ಸ್ಥಾನವನ್ನು ಹೈಕಮಾಂಡ್ ಕೊಟ್ಟಿಲ್ಲ. ಸದ್ಯಕ್ಕೆ ಈಗ ಸಚಿವರಾಗಿದ್ದಾರೆ. ಸೊ ಅವರ ಆಸ್ತಿ ಅಂದ್ರೆ ಅವರ ಕ್ವಾಲಿಫಿಕೇಶನ್ ಹೇಳಿದರೆ ಇವರು ಕೂಡ ಜಸ್ಟ್ ಸೆಕೆಂಡ್ ಪಿ ಯು ಸಿ ಇವ್ರದ್ದು ಸತೀಶ್ ಜಾರಕಿಹೊಳಿ ಅವ್ರ ಕ್ವಾಲಿಫಿಕೇಶನ್. ಇವರ ಆಸ್ತಿ ಒಟ್ಟು 175 ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ. ಇನ್ನು ಪ್ರಿಯಾಂಕಾ ಖರ್ಗೆ ಅವರ ಕ್ವಾಲಿಫಿಕೇಶನ್ ನೀವು ಕೇಳಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಯಾಕೆಂತಂದ್ರೆ ಇವರ ಮಾತು ಇವರ ಕ್ವಾಲಿಫಿಕೇಶನ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಯಾಕೆಂತಂದ್ರೆ ಇವರು ITBT ಸಚಿವರಾಗಿದ್ರು, ಜೊತೆಗೆ ಈಗ ಗೃಹ ಸಚಿವರಾಗಿದ್ದಾರೆ, ಜೊತೆಗೆ ITBT ಸಚಿವರು ಕೂಡ ಆಗಿದ್ದಾರೆ. ಇವರ ಕ್ವಾಲಿಫಿಕೇಶನ್ನು ನಾನು ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಎರಡು ಮಾತಾಡಲೇಬೇಕು. ಸೊ ಪ್ರಿಯಾಂಕಾ ಖರ್ಗೆ ಅವರು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ. ಸೊ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ಅಲ್ಲಿ ಯಾವ ರೀತಿಯಾಗಿ ಪ್ರಾಬಲ್ಯವನ್ನು ಹೊಂದಿದ್ದಾರೋ, ಸೊ ಅದೇ ರೀತಿ ತಮ್ಮ ಮಗನನ್ನು ಕೂಡ ಮುಂಬರುವಂತಹ ಒಂದು ಚುನಾವಣೆಯಲ್ಲಿ ಅಥವಾ ಮುಂಬರುವಂತಹ ಒಂದು ರಾಜಕೀಯ ಭವಿಷ್ಯಕ್ಕಾಗಿ ಈಗಲಿಂದಲೇ ಕೂಡ ಅವರನ್ನ ತಯಾರಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಿದ್ದಾರೆ. ಸೊ ಎಲ್ಲ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಗನನ್ನ CM ಮಾಡಬೇಕು, CM ಕುರ್ಚಿಯಲ್ಲಿ ನೋಡ್ಬೇಕು ಅಂತೇಳಿ ಬಹಳ ಆಸೆ ಇಟ್ಕೊಂಡಿರುವಂತವ್ರು. ಸೊ ಈಗ ಸದ್ಯಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಗೃಹ ಸಚಿವರಾಗಿದ್ದಾರೆ. ಗೃಹ ಸಚಿವರು ಆದ್ಮೇಲೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಕೇಸರಿ ಶಾಲೆ ಹಾಕೊಂಡು ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರೋ ಅಥವಾ ರೈತರ ಹೆಸರಲ್ಲಿ ಪ್ರೊಟೆಸ್ಟ್ ಮಾಡ್ತಾರೋ, ಸೊ ಅಂಥವ್ರನ್ನ ನಿರ್ದಾಕ್ಷಿಣ್ಯವಾಗಿ ನೀವು ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ, ಕಾನೂನು ಸುವ್ಯವಸ್ಥೆ ಹದಗೆಡೋದಕ್ಕೆ ನೀವು ಬಿಡಲೇಬೇಡಿ ಅಂತೇಳಿ ಇದನ್ನೇ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಖಡಕ್ಕಾದಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಂತಹ ಒಬ್ಬ ಸಚಿವ ಅವರ ಒಂದು ಕ್ವಾಲಿಫಿಕೇಶನ್ ನೋಡಿದರೆ ಜಸ್ಟ್ 10th ಪಾಸ್, 10ನೇ ತರಗತಿ ಅಷ್ಟೇ. ಅವರು 10th ಪಾಸ್ ಆಗಿದ್ದಾರೆ. ಇವರ ಒಟ್ಟು ಆಸ್ತಿಯನ್ನು ನೋಡಿದರೆ ಒಟ್ಟು 16 ಕೋಟಿ ಆಸ್ತಿಯನ್ನ ಹೊಂದಿರುವಂಥವ್ರು. ಇಷ್ಟು ನಾನು ಹೇಳಿದಂತಹ ಇಷ್ಟು ಅಂಕಿಅಂಶಗಳು, ಇಷ್ಟು ಏನು ಡೀಟೇಲ್ಸ್ ಇದೆಯಲ್ಲ, ಇದು ADR ಅಂತೇಳಿ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್, ಇದೊಂದು ಖಾಸಗಿ ಸಂಸ್ಥೆ. ಈ ಸಂಸ್ಥೆಯವರು ಕೊಟ್ಟಂತಹ ಒಂದು ಅಂಕಿಅಂಶನ ಆ ಒಂದು ಆಧಾರದ ಮೇಲೆ ನಾನು ನಿಮಗೆ ಈ ಒಂದು ವಿವರವನ್ನು ಕೊಟ್ಟಿದ್ದೇನೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.